ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 1 ಕಪ್ ಮೊಸರಿಗೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು 1 ಕಪ್ ಮೊಸರನ್ನು ತೆಗೆದುಕೊಂಡಿದ್ದೀನಿ. ಈ 1 ಕಪ್ ಮೊಸರನ್ನು ದಿನನಿತ್ಯ ನಾವು ಇದಕ್ಕೆ ಒಂದು ಪದಾರ್ಥವನ್ನು ಬೆರೆಸಿ ತಿನ್ನೋದ್ರಿಂದ ಒಂದು ಬೌಲ್, ಒಂದು ಹೈ ಪ್ರೋಟೀನ್ ರಿಚ್ ಫುಡ್ ಅಂತಲೇ ಹೇಳ್ಬೋದು. ಈ 1 ಕಪ್ ಒಂದು ದಿನಕ್ಕೆ ಒಂದು ಹೊತ್ತಿನ ಊಟವನ್ನು ಬ್ಯಾಲೆನ್ಸ್ ಮಾಡೋಷ್ಟು ಶಕ್ತಿ ಇದೆ. ಈ 1 ಕಪ್ ಮೊಸರನ್ನು ನಾವು ಈ ರೀತಿಯಾಗಿ ಪ್ರಿಪೇರ್ ಮಾಡಿಕೊಂಡು ತಿನ್ನೋದ್ರಿಂದ ಒಂದು ಹೊತ್ತಿನ ಊಟ ಮಾಡಿದಷ್ಟು ಸ್ಯಾಟಿಸ್ಫೈ ಅನ್ನೋದು ಈ 1 ಕಪ್ ಮೊಸರಲ್ಲಿ ನಮಗೆ ಸಿಗುತ್ತೆ. ಹಾಗೆ ಇದರಲ್ಲಿರುವಂತಹ ಹೆಚ್ಚಿನ ಪ್ರೋಟೀನ್, ಕ್ಯಾಲ್ಶಿಯಂ, ವಿಟಮಿನ್ಸ್, ಪ್ರೋಬಯೋಟಿಕ್ಸ್ ಅನ್ನೋದು ನಮ್ಮ ಆರೋಗ್ಯಕ್ಕೆ, ನಮ್ಮ ಜೀರ್ಣಶಕ್ತಿಗೆ, ನಮ್ಮ ಮೂಳೆಗಳ ಬಲವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ, ಹೀಗೆ ನಾನಾ ರೀತಿಯಲ್ಲಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುವಂಥದ್ದು. ಹಾಗೆ ಇದರಲ್ಲಿ ಬೆರೆಸುವ ಒಂದು ಪದಾರ್ಥ ಮೊಸರು, ಒಂದು ಆರೋಗ್ಯಕರ ಕೊಬ್ಬಿನ ಪದಾರ್ಥ. ಇದನ್ನು ತಿನ್ನೋದ್ರಿಂದ ನಮ್ಮ ತೂಕವನ್ನು ಹೆಚ್ಚಿಸ್ಕೊಳ್ಬೋದು, ಹಾಗೆ ತೂಕವನ್ನು ಕಡಿಮೆ ಕೂಡ ಮಾಡ್ಕೊಳ್ಬೋದು. ಇದನ್ನು ಯಾವ ರೀತಿ ನಾವು ಬಳಕೆ ಮಾಡ್ತೀವಿ, ಯಾವ ರೀತಿ ಸೇವಿಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ದಿನಕ್ಕೆ ಒಂದು ನಿಗದಿತ ಪ್ರಮಾಣದಲ್ಲಿ ಮೊಸರನ್ನು ಈ ರೀತಿಯಾಗಿ ತಿನ್ನೋದ್ರಿಂದ ಇದು ಇವಾಗಿನ ಕಾಲದ ಜನರು ಎದುರಿಸ್ತಾ ಇರುವಂತಹ ಈ ಒಂದು ಒಬೇಸಿಟಿ, ಹೆಚ್ಚಿನ ತೂಕ, ಬೊಜ್ಜಿನ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಈ ಒಂದು ಒಳ್ಳೆಯ ಕೊಬ್ಬಿನ ಪದಾರ್ಥ ಅನ್ನೋದು ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶದ ಕರಗುವಿಕೆಗೆ ಸಹಾಯ ಮಾಡುವಂಥದ್ದು. ಕೊಬ್ಬಿನಿಂದಲೇ ಕೊಬ್ಬನ್ನು ಕರಗಿಸುವಂತಹ ಒಂದು ರೆಮಿಡಿ ಅಂತಲೇ ಹೇಳ್ಬೋದು. ಕೊಬ್ಬಿನಲ್ಲಿ 2 ರೀತಿಯ ಕೊಬ್ಬು ಇರುತ್ತೆ, ಒಳ್ಳೆಯ ಕೊಬ್ಬು, ಕೆಟ್ಟ ಕೊಬ್ಬು. ಕೆಟ್ಟ ಕೊಬ್ಬು ಅನ್ನೋದು ನಮ್ಮ ದೇಹಕ್ಕೆ ಹಾನಿಕರಕ. ನಮ್ಮ ದೇಹದಲ್ಲಿ ಕೆಟ್ಟ ಕೊಬ್ಬಿನ ಅಂಶ ಹೋದಾಗ ಅದು ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಸರಿಯಾಗಿ ನಡೆಯದೆ ಕೊಬ್ಬು ಶೇಖರಣೆ ಆಗ್ತಾ, ಇದರಿಂದ ನಮ್ಮ ದೇಹದಲ್ಲಿ ಬೊಜ್ಜು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ಈ ಒಂದು ಮೊಸರಿನಿಂದ ತೆಗೆಯುವ ಬೆಣ್ಣೆ, ತುಪ್ಪ ಇವೆಲ್ಲವೂ ಕೂಡ ಒಂದು ಒಳ್ಳೆಯ ಕೊಬ್ಬಿನ ಪದಾರ್ಥ, ಹೆಲ್ದಿ ಫ್ಯಾಟ್, ನಮ್ಮ ಆರೋಗ್ಯಕ್ಕೆ ತುಂಬಾ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು. ಇದನ್ನು ಬಳಸೋದ್ರಿಂದ, ಇದನ್ನು ಸರಿಯಾದ ರೀತಿಯಲ್ಲಿ ಬಳಸುವ ಕ್ರಮವನ್ನು ತಿಳ್ಕೊಂಡಾಗ ಇವು ನಮ್ಮ ದೇಹಕ್ಕೆ ತೂಕದ ಇಳಿಕೆಗೂ ಕೂಡ ಸಹಾಯ ಮಾಡುತ್ತೆ. ಇವತ್ತಿನ ವಿಡಿಯೋದಲ್ಲಿ ಕೂಡ ನಾನು ಈ 1 ಕಪ್ ಮೊಸರನ್ನು ಈ ಒಂದು ಪದಾರ್ಥದೊಂದಿಗೆ ಬೆರೆಸಿಕೊಂಡು ನಾವು ತಿನ್ನೋದ್ರಿಂದ ಇದು ಕೇವಲ ನಮ್ಮ ತೂಕದ ಇಳಿಕೆ ಮಾತ್ರ ಅಲ್ಲದೆ ಒಂದು ಹೊತ್ತಿನ ಊಟ, ಅಂದರೆ ನಮಗೆ ಒಂದು ಹೊಟ್ಟೆ ತುಂಬಿದ ಅನುಭವವನ್ನು ಕೊಡುತ್ತೆ. ನಮಗೆ ಅವಾಗವಾಗ ತಿನ್ನೋ ಒಂದು ಕ್ರೇವಿಂಗ್ಸನ್ನು ಕಡಿಮೆ ಮಾಡುತ್ತೆ. ಒಂದು ಕ್ಯಾಲೋರಿ ಇಂಟೇಕ್ ಅನ್ನೋದು ಕಡಿಮೆ ಆಗುತ್ತೆ. ಹಾಗೆ ಒಂದು ಮೂಳೆಗಳಿಗೆ ಬಲವನ್ನು ಕೊಡುತ್ತೆ. ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸುತ್ತೆ. ಯಾರ ದೇಹದಲ್ಲಿ ಜೀರ್ಣಕ್ರಿಯೆ ಸರಿಯಾಗಿ ನಡೀತಾ ಇರೋದಿಲ್ಲ ಅಂಥವರ ದೇಹದಲ್ಲಿ ಕೊಬ್ಬು ಅನ್ನೋದು ಶೇಖರಣೆ ಆಗ್ತಾ ಹೋಗುತ್ತೆ. ಅವರ ದೇಹದಲ್ಲಿ ಜೀರ್ಣಕ್ರಿಯೆ ಸರಿಯಾಗಿ ನಡೆಯದೇ ಇದ್ದಾಗ ಅವರು ತಿಂದಿರುವ ಆಹಾರದಲ್ಲಿರುವ ಪೋಷಕಾಂಶಗಳು ನಮ್ಮ ದೇಹ ಸರಿಯಾಗಿ ಹೀರಿಕೊಳ್ಳದೇ ಇದ್ದಾಗ ಅದು ನಮ್ಮ ದೇಹದಲ್ಲಿ ಕೊಬ್ಬಿನ ರೂಪಕ್ಕೆ ಮಾರ್ಪಾಟಾಗ್ತಾ ಹೋಗುತ್ತೆ. ಅಂಥ ಸಮಯದಲ್ಲಿ ನಮ್ಮ ಜೀರ್ಣಶಕ್ತಿಯನ್ನು ಸರಿಯಾಗಿ ಇಟ್ಕೊಳ್ಬೇಕು ಅಂತ ಹೇಳಿದಾಗ ಇದರಲ್ಲಿರುವಂತಹ ಪ್ರೋಬಯೋಟಿಕ್ಸ್ ಅನ್ನೋದು, ಒಳ್ಳೆಯ ಬ್ಯಾಕ್ಟೀರಿಯಾಗಳು ಅನ್ನೋದು ನಮ್ಮ ಕರುಳಿನ ಆರೋಗ್ಯವನ್ನು ವೃದ್ಧಿಪಡಿಸುತ್ತೆ, ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸುತ್ತೆ, ನಮ್ಮ ಮೆಟಬಾಲಿಕ್ ಸಿಸ್ಟಮನ್ನು ಇಂಪ್ರೂವ್ ಮಾಡುತ್ತೆ. ಇದರಿಂದ ನಮ್ಮ ದೇಹದಲ್ಲಿ ಕೊಬ್ಬಿನ ಕರಗುವಿಕೆಗೆ, ಕೊಬ್ಬಿನ ಅಂಶದ ಸುಡುವಿಕೆಗೆ ಸಹಾಯ ಆಗುವಂಥದ್ದು. ಹೀಗೆ ಮೊಸರು ಈ ರೀತಿಯಾಗಿ ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶದ ಕರಗುವಿಕೆಗೆ, ಬೊಜ್ಜನ್ನು ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ. ಹಾಗಿದ್ರೆ ಈ ಒಂದು ಮೊಸರಿನಲ್ಲಿ ಇವತ್ತು ನಾನು ಬೆರೆಸಿರುವ ಆ ಒಂದು ಪದಾರ್ಥ ಯಾವುದು, ಅದು ಕೂಡ ನಮ್ಮ ದೇಹದ ತೂಕದ ಇಳಿಕೆಗೆ ಹೇಗೆ ಸಹಾಯ ಮಾಡುತ್ತೆ, ನಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ಹೇಗೆ ನೆರವಾಗುತ್ತೆ ಅನ್ನುವ ಎಲ್ಲ ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ನೀವು ಕೂಡ ಯಾರಾದರೂ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದು ನಿಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೆ ನೀವು ಸಾಕಷ್ಟು ರೀತಿಯಲ್ಲಿ ಕಷ್ಟಪಡ್ತಾ ಇದ್ದು ನಿಮಗೆ ಅದರಿಂದ ರಿಸಲ್ಟ್ ಸಿಗದೇ ಇದ್ದರೆ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಈ ಒಂದು ರೆಮಿಡಿನ ಆ್ಯಡ್ ಮಾಡಿಕೊಂಡು ಹೋಗಿ, ಖಂಡಿತ ನಿಮಗೆ ಒಂದು ಒಳ್ಳೆ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ, ಒಳ್ಳೆ ರಿಸಲ್ಟ್ ಅನ್ನೋದು ಕೂಡ ಸಿಗುತ್ತೆ. ಹಾಗಿದ್ರೆ ಈ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಎಲ್ಲರಿಗೂ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಹಾಗೆ ಏನಾದರೂ ಅಭಿಪ್ರಾಯವನ್ನು ತಿಳಿಸಬೇಕು ಅನಿಸಿದ್ರೆ ಕಮೆಂಟ್. ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಜಾಸ್ತಿ ತಡ ಮಾಡದೆ ಈ 1 ಕಪ್ ಮೊಸರನ್ನು, ಹೈ ಪ್ರೋಟೀನ್ ರಿಚ್ ಫುಡ್ಡನ್ನು ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಇಲ್ಲಿ ನಾನು 1 ಕಪ್ ಗಟ್ಟಿಯಾಗಿರುವಂತಹ ಫ್ರೆಶ್ ಮೊಸರನ್ನು ತೆಗೆದುಕೊಂಡಿದ್ದೀನಿ. ನಾವು ದಿನನಿತ್ಯ ಇದನ್ನು ಬಳಸೋದ್ರಿಂದ ಆದಷ್ಟು ಹೋಮ್ ಮೇಡ್ ಆಗಿರುವ ಮೊಸರನ್ನು ಯೂಸ್ ಮಾಡಿ, ಹೊರಗಡೆ ಪ್ಯಾಕೆಟ್ ಮೊಸರನ್ನು ಅವಾಯ್ಡ್ ಮಾಡಿದ್ರೆ ಹೆಲ್ತಿಗೆ ತುಂಬಾ ಒಳ್ಳೆಯದು. ಈ ಒಂದು ಮೊಸರಿಗೆ ನಾನಿಲ್ಲಿ ಬೆರೆಸ್ತಾ ಇರುವಂತಹ ಇನ್ನೊಂದು ಪದಾರ್ಥ ಅದೇ ಹುರಿದಿರುವ ಕಡಲೆ ಬೀಜ, ರೋಸ್ಟೆಡ್ ಪೀನಟ್ಸ್. ಈ ಕಡಲೆ ಬೀಜ ನಮಗೆ ಒಂದು ಹಿಡಿಯಷ್ಟು, ಒಂದು 30ರಿಂದ 40 ಗ್ರಾಮಷ್ಟು ಸಾಕು ಒಂದು ದಿನಕ್ಕೆ, ಒಂದು ನಿಗದಿತ ಪ್ರಮಾಣದಲ್ಲಿ ಬಳಸುವಂಥದ್ದು. ಆದಷ್ಟು ನೀವು ಇದನ್ನು ಹುರಿದಿರುವಂಥದ್ದನ್ನು ತೆಗೆದುಕೊಳ್ಳಿ, ಇಲ್ಲಾಂದರೆ ಬೇಯಿಸಿರುವಂಥದ್ದು, ಇಲ್ಲಾಂದರೆ ರಾತ್ರಿ ನೆನೆಸಿ ಬೆಳಿಗ್ಗೆ ಯೂಸ್ ಮಾಡೋ ರೀತಿಯಲ್ಲಿ ಬಳಸಬೇಕು. ಡೈರೆಕ್ಟಾಗಿ ಬಳಸೋದಕ್ಕಿಂತ ಇಲ್ಲಿ ನಾನು ಇಷ್ಟು ಪ್ರಮಾಣದ ಕಡಲೆ ಬೀಜವನ್ನು
ರೋಸ್ಟೆಡ್ ಪೀನಟ್ಸನ್ನು ಮೊಸರಲ್ಲಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಷ್ಟೇ ಇದನ್ನು ಮಾಡುವಂಥದ್ದು. ಇದನ್ನು ನೀವು ದಿನನಿತ್ಯ ಬೆಳಿಗ್ಗೆ ಅಥವಾ ಮಧ್ಯಾಹ್ನದ ಟೈಮಲ್ಲಿ ಊಟ ಆದ ಮೇಲೆ ಇಲ್ಲ ಊಟಕ್ಕಿಂತ ಮುಂಚೆ ಸೇವಿಸುವಂಥದ್ದು. ಈ ಒಂದು ಕಡಲೆ ಬೀಜವನ್ನು ಬಳಸೋದ್ರಿಂದ, ನಮ್ಮ ಆಹಾರ ಪದ್ಧತಿಯಲ್ಲಿ ರೂಢಿಸ್ಕೊಳ್ಳೋದ್ರಿಂದ ಇದರಲ್ಲಿರುವಂತಹ ಹೆಚ್ಚಿನ ಪ್ರೋಟೀನ್, ಫೈಬರ್ ಮತ್ತು ಆರೋಗ್ಯಕರ ಕೊಬ್ಬು ಅನ್ನೋದು ನಮ್ಮ ಹಸಿವನ್ನು ನಿಯಂತ್ರಣ ಮಾಡೋ ಮುಖಾಂತರ ಪದೇ ಪದೇ ತಿನ್ನುವ ಕ್ರೇವಿಂಗ್ಸನ್ನು ತಡೆದು ನಮ್ಮ ತೂಕದ ಇಳಿಕೆಗೆ ಸಹಾಯ ಮಾಡುವಂಥದ್ದು. ಹಾಗೆ ಇದರಲ್ಲಿ ನಮಗೆ ಮೋನೋಸ್ಯಾಚುರೇಟೆಡ್ ಅನ್ನೋ ಒಂದು ಆರೋಗ್ಯಕರ ಕೊಬ್ಬಿನಾಂಶ ಸಿಗುತ್ತೆ. ಇದು ನಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಹಾಗೆ ಹೃದಯದ ಆರೋಗ್ಯಕ್ಕೆ ತುಂಬಾ ಸಹಕಾರಿಯಾಗುವಂಥದ್ದು. ಆನಂತರ ಈ ಒಂದು ಕಡಲೆ ಬೀಜದಲ್ಲಿರುವಂತಹ ಹೆಚ್ಚಿನ ನಾರಿನಾಂಶ ನಮ್ಮ ಜೀರ್ಣಕ್ರಿಯೆಗೆ ಕೂಡ ತುಂಬಾ ಸಹಕಾರಿಯಾಗುವಂಥದ್ದು. ಹಾಗೆ ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶದ ಸುಡುವಿಕೆಗೆ ಸಹಕಾರಿಯಾಗಿ ನಮ್ಮ ತೂಕದ ಇಳಿಕೆಗೆ ಒಂದು ಅತ್ಯುತ್ತಮವಾದ ಪದಾರ್ಥವಾಗಿದೆ. ನೋಡಿದ್ರಲ್ವಾ, 1 ಕಪ್ ಮೊಸರಿಗೆ ಬೆರೆಸಿರುವಂತಹ ಆ ಒಂದು ಪದಾರ್ಥ ಯಾವುದು ಅನ್ನೋದನ್ನ, ಅದುವೇ ಪೀನಟ್ ಅಥವಾ ಕಡಲೆ ಬೀಜ. ಕೆಲವು ಕಡೆ ಶೇಂಗಾ ಬೀಜ ಅಂತ ಹೇಳಿ ಕೂಡ ಕರೀತಾರೆ. ಇದು ಒಂದು ಆರೋಗ್ಯಕ್ಕೆ ಒಂದು ಎಷ್ಟು ಒಳ್ಳೆಯದಾಗಿರೋ ಪದಾರ್ಥ ಅಂತ ಹೇಳಿದ್ರೆ, ಒಂದು ಹೊತ್ತಿನ ಊಟವನ್ನು ಬ್ಯಾಲೆನ್ಸ್ ಮಾಡುವಷ್ಟು ಶಕ್ತಿ ಒಂದು ಮುಷ್ಟಿಯಷ್ಟು ಕಡಲೆ ಬೀಜದಲ್ಲಿ ನಮಗೆ ಸಿಗುತ್ತೆ. ಒಂದು ಹೈ ಪ್ರೋಟೀನ್ ರಿಚ್ ಫುಡ್ ಅಂತಲೇ ಹೇಳ್ಬೋದು. ಇದನ್ನು ನಾವು ಬಡವರ ಬಾದಾಮಿ ಅಂತಲೇ ಕೂಡ ಕರಿತೀವಿ. ಅಷ್ಟೊಂದು ಆರೋಗ್ಯಕ್ಕೆ ಅದ್ಭುತವಾಗಿರುವಂಥ ಪದಾರ್ಥ ಅಂತಲೇ ಹೇಳ್ಬೋದು. ಈ ಒಂದು ಕಡಲೆ ಬೀಜ ಅಥವಾ ಶೇಂಗಾ ಬೀಜವನ್ನು ದಿನನಿತ್ಯ ಬಳಸೋದ್ರಿಂದ ನಮ್ಮ ದಿನನಿತ್ಯಕ್ಕೆ ಅವಶ್ಯವಾಗಿರುವಂಥ ಒಂದು ಪ್ರೋಟೀನ್ ಅನ್ನೋದು ಇದರಲ್ಲಿ ನಮಗೆ ಸಿಗುತ್ತೆ. ಅತ್ಯಂತ ಹೇರಳವಾದ ರೀತಿಯಲ್ಲಿ ಪ್ರೋಟೀನ್ ಅನ್ನೋದು ಇದರಲ್ಲಿ ನಮಗೆ ಸಿಗುವಂಥದ್ದು. ಇದನ್ನು ದಿನನಿತ್ಯ ಒಂದಲ್ಲ ಒಂದು ರೂಪದಲ್ಲಿ ನಾವು ಬಳಸ್ತಾ ಬರೋದ್ರಿಂದ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಗೆ ಒಂದು ಅದ್ಭುತವಾದ ಪ್ರಯೋಜನ ಸಿಗುತ್ತೆ. ಹೀಗೆ ನಾವು ಮೊಸರಿನಲ್ಲಿ ಬೆರೆಸಿಕೊಂಡು ತಿನ್ನೋದ್ರಿಂದ ಒಂದು ಫುಲ್ ಮೀಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಮೊಸರಿನಲ್ಲಿರುವ ಪ್ರೋಟೀನ್, ಕಡಲೆ ಬೀಜದಲ್ಲಿರೋ ಪ್ರೋಟೀನ್ ಎಲ್ಲ ಒಂದು ಕಂಬೈನ್ ಆದಾಗ ಒಂದು ಹೈ ರಿಚ್ ಪ್ರೋಟೀನ್ ಫುಡ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡೋರಿಗೆ ಒಂದು ಬೆಸ್ಟ್ ಒಂದು ಬ್ರೇಕ್ಫಾಸ್ಟ್ ಆಗುತ್ತೆ ಅಥವಾ ಒಂದು ಲಂಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಒಂದು ಹೈ ಪ್ರೋಟೀನ್ ಫುಡ್ ಅಂತಲೇ ಹೇಳ್ಬೋದು. ಈ ಒಂದು ಬೌಲ್ ಮೊಸರು ಮತ್ತು ಕಡಲೆ ಬೀಜ ಮಿಕ್ಸ್ ಮಾಡಿ ನಾವು ತೆಗೆದುಕೊಳ್ಳುವಂಥದ್ದು. ಇದನ್ನು ನೀವು ದಿನನಿತ್ಯ ಒಂದು ಟೈಮ್ ಬೆಳಿಗ್ಗೆ ಅಥವಾ ಮಧ್ಯಾಹ್ನದಲ್ಲಿ ದಿನಕ್ಕೆ 1 ಬಾರಿ ಇದನ್ನು ತೆಗೆದುಕೊಳ್ತಾ ಬರೋದ್ರಿಂದ, ಇಲ್ಲಾಂದರೆ 2 ಬಾರಿ ಕೂಡ ತೆಗೆದುಕೊಳ್ಬೋದು. ನೈಟ್ ಟೈಮ್ ಇದನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಮೊಸರು ನೈಟ್ ಟೈಮ್ ತಿನ್ನೋದ್ರಿಂದ ಕೆಲವರಿಗೆ ಕಫ ಆಗ್ಬೋದು. ಹಾಗಾಗಿ ಆದಷ್ಟು ನೀವು ಹಗಲಲ್ಲೇ ಇದನ್ನು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಟೈಮಲ್ಲಿ ತೆಗೆದುಕೊಳ್ಳೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಒಳ್ಳೆ ರಿಸಲ್ಟ್ ಕೊಡುವಂಥದ್ದು ಈ ಒಂದು ಮೊಸರು ಮಿಶ್ರಿತ ಕಡಲೆ ಬೀಜ ಅಂತಲೇ ಹೇಳ್ಬೋದು. ತುಂಬಾ ಹೈ ಎನರ್ಜಿ ಕೊಡುವಂಥದ್ದು, ನಮ್ಮ ಶಕ್ತಿಗೆ ಕೂಡ ಎನರ್ಜಿಗೂ ಕೂಡ ದಿನಪೂರ್ತಿ ಆ್ಯಕ್ಟಿವ್ ಆಗಿರೋದಕ್ಕೂ ಕೂಡ ಒಂದು ಒಳ್ಳೆಯ ಪದಾರ್ಥ ಅಂತಲೇ ಹೇಳ್ಬೋದು ಈ 2 ಪದಾರ್ಥಗಳು. ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ. ಅದರ ಜೊತೆ ಫಾಲೋ ಮಾಡಬೇಕಾಗಿರುವಂಥದ್ದು, ಹೊರಗಡೆಯಿಂದ ತಿನ್ನುವಂತಹ ಜಂಕ್ ಫುಡ್ಗಳನ್ನು ಅವಾಯ್ಡ್ ಮಾಡಿ, ಮನೆಯಲ್ಲೇ ತಯಾರಿಸಿರುವಂತಹ ಹೆಲ್ದಿ ಫುಡ್ಡನ್ನು ತಿನ್ನಿ. ಹಾಗೆ ಬಾಡಿಯನ್ನು ಹೈಡ್ರೇಟ್ ಆಗಿಟ್ಕೊಳ್ಳಿ. ಹೆಚ್ಚಿನ ಪ್ರಮಾಣದ ನೀರನ್ನು ಕುಡಿದು, ಹಾಗೆ ದಿನಕ್ಕೆ ಒಂದು 30ರಿಂದ 45 ನಿಮಿಷಗಳ ಕಾಲ ವಾಕಿಂಗ್, ಎಕ್ಸಸೈಸ್ ಈ ಥರ ಮಾಡಿಕೊಂಡು ಬಾಡಿಯನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ. ನಿಮ್ಮ ಲೈಫ್ ಸ್ಟೈಲ್ ಅನ್ನೋದು ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಕೊಂಡು ಹೋಗಿ. ಖಂಡಿತ ನಿಮಗೆ ರಿಸಲ್ಟ್ ಅನ್ನೋದು ನಿಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಬೊಜ್ಜನ್ನು ಕರಗಿಸ್ಕೊಳ್ಳೋದಕ್ಕೆ ಹೆಚ್ಚು ಕಷ್ಟ ಆಗಲ್ಲ. ಆರಾಮಾಗಿ ನೀವು ಮನೆಯಲ್ಲೇ ಇದ್ದು ನಿಮ್ಮ ದೇಹದ ತೂಕವನ್ನು ನೀವು ಒಂದು ಹತೋಟಿಯಲ್ಲಿ ಇಟ್ಕೊಳ್ಬೋದು. ನಿಮ್ಮ ತೂಕವನ್ನು ನಿಮ್ಮ ದೇಹದ ಅನುಕೂಲಕ್ಕೆ ತಕ್ಕ ಹಾಗೆ, ನಿಮ್ಮ ದೇಹಕ್ಕೆ ತಕ್ಕಂತೆ ನಿಮ್ಮ ತೂಕವನ್ನು ನೀವು ಇಟ್ಕೊಂಡು ಆರಾಮಾಗಿ ಆರೋಗ್ಯಕರವಾಗಿ ನಿಮ್ಮ ತೂಕವನ್ನು ಇರಿಸ್ಕೊಳ್ಬೋದು. ಹಾಗಿದ್ರೆ ಇವತ್ತಿನ ಈ ಒಂದು ರೆಮಿಡಿ ನಿಮಗೆ ಯೂಸ್ಫುಲ್ ಅನಿಸಿದೆ ಅಂತ ಅಂದ್ಕೊಳ್ತೀನಿ. ಇದನ್ನು ಯಾರಾದರೂ ತೆಗೆದುಕೊಳ್ಬಾರ್ದಾ ಅಂತ ನೋಡಿದ್ರೆ, ಚಿಕ್ಕ ಮಕ್ಕಳು, ಬಾಣಂತಿಯರು, ಪ್ರೆಗ್ನೆಂಟ್ ವುಮೆನ್ಸ್, ಹಾಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನನ್ನು ತೆಗೆದುಕೊಳ್ತಾ ಇದ್ದರೆ ಮತ್ತು ವೃದ್ಧರು, ಇವರು ಅವಾಯ್ಡ್ ಮಾಡಿ. ಮತ್ತು ಎಲ್ಲರೂ ಕೂಡ ಆರಾಮಾಗಿ ಇದನ್ನು ತೆಗೆದುಕೊಳ್ಬೋದು. ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದೆ, ನೀವು ಕೂಡ ಇದನ್ನು ಬಳಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಟ್ರೈ ಮಾಡಿ ರಿಸಲ್ಟ್ ಸಿಕ್ಕ ಮೇಲೆ ನಮ್ಮ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ಇನ್ನಷ್ಟು ಮತ್ತಷ್ಟು ಹೊಸ ವೆಯ್ಟ್ ಲಾಸ್ ಟಿಪ್ಸ್, ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.